ದೈತ್ಯಗುರು ಶುಕ್ರಾಚಾರ್ಯರು. ಹಿಂದೆ ದೇವದಾನವರ ಸಮರದಲ್ಲಿ ಸಾವಿರಾರು ದೈತ್ಯರು ಮರಣ ಹೊಂದಿ ರಣಭೂಮಿಯಲ್ಲಿ ಬಿದ್ದಿದ್ದರು. ಶುಕ್ರನು ಈ ದೃಶ್ಯವನ್ನು ಕಂಡು ಮರುಗಿದರು. ತಾನು ಹದ್ದಿನ ರೂಪವನ್ನು ತಾಳಿ ಸಂಜೀವಿನಿ ಪರ್ವತಕ್ಕೆ ಹೋಗಿ ಅಸಂಖ್ಯಾತ ಸಂಜೀವಿನಿ ಮೂಲಿಕೆಗಳನ್ನು ತಂದು ದೈತ್ಯರನ್ನು ಸಜೀವಗೊಳಿಸತೊಡಗಿದನು. ಈ ದೃಶ್ಯವನ್ನು ಸ್ವರ್ಗಾಧಿಪತಿ ಇಂದ್ರಾದಿ ದೇವತೆಗಳು ನೋಡಿ ಕಂಗೆಟ್ಟರು. ಈ ದೈತ್ಯಗುರು ಹೀಗೆಯೇ ದೈತ್ಯರನ್ನು ಸಜೀವಗೊಳಿಸುತ್ತಾ ಹೋದರೆ ನಮ್ಮ ಅವತಾರ ಮುಗಿದಂತೆಯೇ, ನಮ್ಮಲ್ಲಿ ಅಮೃತವಿದ್ದು ತಾನೇ ಫಲವೇನು ಎಂದು ಚಿಂತಿಸುತ್ತಿದ್ದರು. ಅದೇ ವೇಳೆಗೆ ನಾರದ ಮುನಿಗಳು ಅಲ್ಲಿಗೆ ಆಗಮಿಸಿದರು. ನಾರದರು ವಿಷಯವೆಲ್ಲವನ್ನು ಕೇಳಿ, ನೀವು ಈಗಲೇ ಶಿವನಲ್ಲಿಗೆ ಹೋಗಿ ಈ ವಿಷಯವನ್ನು ತಿಳಿಯ ಹೇಳಿರಿ. ಶಿವನೇ ಇದಕ್ಕೆ ಏನಾದರೂ ಪರಿಹಾರ ತೋರಿಸುತ್ತಾನೆ ಎಂದರು. ಅವರ ಸಲಹೆಯಂತೆ ದೇವತೆಗಳು ದೇವೇಂದ್ರನ ಮುಖಂಡತ್ವದಲ್ಲಿ ಶಿವನಲ್ಲಿಗೆ ನಿಯೋಗ ಹೊರಟರು. ಪರಶಿವನನ್ನು ಬಹುವಾಗಿ ಸ್ತೋತ್ರ ಮಾಡಿ ನಂತರ ಶುಕ್ರಾಚಾರ್ಯರ ವಿಷಯವನ್ನು ತಿಳಿಸಿದರು. ದೇವತೆಗಳ ಮಾತು ಕೇಳಿ ಪರಶಿವನು ಕೋಪಗೊಂಡನು. ನಂದಿಯನ್ನು ಕರೆಸಿ, ನೀನು ಈಗಲೇ ಹೋಗಿ ಆ ದೈತ್ಯಗುರುವನ್ನು ಎಳೆದು ತಾ ಎಂದು ಆಜ್ಞೆ ಮಾಡಿದನು. ನಂದಿಯು ವಾಯುವೇಗದಿಂದ ಹೊರಟು ದೈತ್ಯಗುರುವನ್ನು ತನ್ನ ಕೋಡುಗಳ ಮೇಲೆ ಹಾಕಿಕೊಂಡು ಕೈಲಾಸದೆಡೆಗೆ ಹೋಗುತ್ತಿರಲು ದೈತ್ಯರು ಬಂದು ತಡೆ ಹಾಕಿದರು. ನಂದಿಯು ಬಹಳ ಮಂದಿ ದೈತ್ಯರನ್ನು ಕೊಂದು ಹಾಕಿ ವಾಯುವೇಗದಿಂದ ಶಿವನಲ್ಲಿಗೆ ಹೋಗಿ ದೈತ್ಯಗುರುವನ್ನು ಒಪ್ಪಿಸಿದನು. ತಮ್ಮ ಗುರುವನ್ನು ಬಿಡಿಸಿಕೊಳ್ಳಲು ದೈತ್ಯರು ಮಾಡಿದ ಪ್ರಯತ್ನವು ವ್ಯರ್ಥವಾಯಿತು. ಪರಶಿವನು, ಎಲ್ಲವೋ ದೈತ್ಯಗುರು, ಜನನ ಮರಣಗಳು ನನ್ನ ಸಂಕಲ್ಪ. ದೈತ್ಯರ ಸಾವು ಸಹಜವಾದುದು. ಸಾವು ಕಂಡ ದೈತ್ಯರನ್ನು ನೀನು ಬದುಕಿಸುತ್ತಿರುವುದು ನನ್ನ ಲೀಲೆಗೆ ವಿರುದ್ಧವಾದುದು. ನೀನು ಇಂದಿನಿಂದ ಒಮ್ಮೆ ಸಾವನ್ನಪ್ಪಿದ ದೈತ್ಯರನ್ನು ಬದುಕಿಸಬಾರದು ಎಂದು ಆಜ್ಞೆ ಮಾಡಿದನು. ದೈತ್ಯಗುರು ಶಿವನಿಗೆ ನಮಸ್ಕರಿಸಿ, ಕ್ಷಮಿಸಬೇಕು, ದೈತ್ಯರು ನನ್ನ ಶಿಷ್ಯರು. ಅವರ ಸಂಖ್ಯೆ ಕಡಿಮೆ ಆಗಬಾರದು. ಅವರನ್ನು ಬದುಕಿಸುವುದು ನನ್ನ ಕರ್ತವ್ಯ. ಈ ಕಾರ್ಯವನ್ನು ನಾನು ಬಿಡಲಾರೆ ಎಂದನು. ದೈತ್ಯಗುರುವಿನ ಈ ದಿಟ್ಟತನದ ಮಾತನ್ನು ಕೇಳಿ ದೇವತೆಗಳೂ ಸಹ ಹೆದರಿದರು. ಮುಂದೇನು ಅನಾಹುತವೋ ಎಂದುಕೊಂಡರು. ಶಿವನ ಕೋಪ ಮುಗಿಲು ಮುಟ್ಟಿತು. ದೈತ್ಯಗುರುವಿನ ಅಹಂಪೂರಿತ ಉತ್ತರವನ್ನು ಶಿವನು ಸಹಿಸಲಿಲ್ಲ. ಅವನು ದೈತ್ಯಗುರುವನ್ನು ಒಂದು ಕ್ರಿಮಿಯನ್ನಾಗಿ ಮಾಡಿ ನುಂಗಿಬಿಟ್ಟನು. ಪರಶಿವನು ದೈತ್ಯಗುರುವನ್ನು ನುಂಗಿದ ನಂತರ ದೇವತೆಗಳು ದೈತ್ಯರ ಮೇಲೆ ಯುದ್ಧಕ್ಕೆ ಬಂದು ಸಾವಿರಾರು ದೈತ್ಯರನ್ನು ಕೊಲ್ಲತೊಡಗಿದರು. ದೈತ್ಯಗುರು ಇಲ್ಲವಾದ್ದರಿಂದ ರಣಭೂಮಿಯಲ್ಲಿ ದೈತ್ಯ ಸೈನ್ಯ ಸಾವನ್ನಪ್ಪುತ್ತಾ ಅವರ ಸಂಖ್ಯೆಯೇ ಕಡಿಮೆ ಆಗತೊಡಗಿತು. ಇದು ಅಂಧಕಾಸುರನಿಗೆ ತಿಳಿದು ಅವನು ಬೃಹತ್ ಸೈನ್ಯದೊಡನೆ ಬಂದು ಗಣಪತಿ, ನಂದಿ, ಸೋಮ, ಕಾರ್ತಿಕೇಯ ಮುಂತಾದವರ ಮೇಲೆ ಅಂಧಾಸ್ತ್ರವನ್ನು ಪ್ರಯೋಗಿಸತೊಡಗಿದ. ಆಗ ಕಾರ್ತಿಕೇಯನು ಜ್ಯೋತ್ಯಾಸ್ತ್ರವನ್ನು ಪ್ರಯೋಗಿಸಿ ಇಡೀ ರಣಭೂಮಿಯನ್ನು ಬೆಳಕು ಮಾಡಿದ. ಅಂಧಕಾಸುರನು ಸಂಪೂರ್ಣ ಹತಾಶನಾಗಿ ದೇವತೆಗಳ ಕೈ ಬಲವಾಗಿರುವುದನ್ನು ಗಮನಿಸಿದ. ಇತ್ತ ಪರಶಿವನ ಉದರದಲ್ಲಿ ಸೇರಿ ಹೋಗಿದ್ದ ದೈತ್ಯಗುರು ಶಿವನ ದೇಹದಿಂದ ಹೊರಗೆ ಬರಲು ಬಹುವಾಗಿ ಹೆಣಗಿದ. ಆದರೆ ಸಾಧ್ಯವಾಗಲಿಲ್ಲ. ಕಡೆಗೆ ದೈತ್ಯಗುರುವು ಪರಶಿವನ ವೀರ್ಯದ ಮೂಲಕ ಹೊರಬಂದನು. ಈ ವಿಷಯ ಪಾರ್ವತಿಗೆ ತಿಳಿಯಿತು. ಅವಳು ಬಂದು ದೈತ್ಯಗುರುವನ್ನು ಕುರಿತು, ನೀನು ಶಿವನ ಶುಕ್ಲಭೂರು ರೂಪದಲ್ಲಿ ಹೊರಬಂದಿರುವ ಕಾರಣ ನನ್ನ ಮಗನಾಗಿರುವೆ. ಇನ್ನು ಮುಂದೆ ನೀನು ದೈತ್ಯರ ಗುರುವಾಗಿದ್ದರೂ ದೇವತೆಗಳ ಮೇಲೆ ಹಗೆಯನ್ನು ಸಾಧಿಸಬಾರದು. ನೀನು ಶುಕ್ಲ ರೂಪದಲ್ಲಿ ಹೊರಬಂದಿರುವ ಕಾರಣ ಇಂದಿನಿಂದ ಶುಕ್ರಾಚಾರ್ಯನೆಂದು ಹೆಸರು ಗಳಿಸಿರುವೆ ಎಂದು ಹೇಳಿ ಆಶೀರ್ವದಿಸಿದಳು. ದೇವತೆಗಳೆಲ್ಲರೂ ಸೇರಿ ಪರಶಿವನನ್ನು ಸ್ತುತಿಸಿದರು. ಹೀಗೆ ಶುಕ್ರನು ಶಿವನ ಉದರದಿಂದ ಹೊರಬಂದ ನಂತರ ಶಿವನನ್ನು ಸ್ತುತಿಸಲು ಶಿವನು ಸಂತುಷ್ಟನಾದನು. ಶುಕ್ರನನ್ನು ವೇದಪಾಠ ಶುಕ್ರನೆಂದು ಹರಿಸಿದರು. ಅಂಧಕನು ಶಿವನ ತ್ರಿಶೂಲದ ಮೇಲಿದ್ದ 108 ಪರಮಮೂರ್ತಿಗಳನ್ನು ಧ್ಯಾನಿಸಿದನು. ಶಿವನು ಪ್ರಸನ್ನನಾಗಿ ಅಂಧಕನ ಭಯವನ್ನು ನಿವಾರಣೆ ಮಾಡಿದನು ಹಾಗೂ ಅವನಿಗೆ ಗಣಾಪತ್ಯವನ್ನು ಹೊಂದುವಂತೆ ಮಾಡಿದನು. ಅಲ್ಲಿಂದ ಶುಕ್ರನು ಹೊರಟು ಕಾಶೀನಗರವನ್ನು ತಲುಪಿದನು. ಅಲ್ಲಿ ವಿಶ್ವೇಶ್ವರನನ್ನು ಕುರಿತು ತಪವನ್ನಾಚರಿಸಿದ್ದಲ್ಲದೆ 1,00,000 ದ್ರೋಣಗಳಿಂದ ಇವನೇ ಸ್ಥಾಪಿಸಿದ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ ಮಾಡಿದನು. ಈ ಪ್ರಕಾರ ಶಿವನನ್ನು ಸಂತುಷ್ಟಗೊಳಿಸಿದನು. ಮುಂದೆ ಶುಕ್ರನು 5,000 ವರ್ಷಗಳ ಕಾಲ ಶಿವನನ್ನು ಕುರಿತು ತಪವನ್ನಾಚರಿಸಿದನು. ಕಡೆಗೆ ಶಿವನು ಪ್ರತ್ಯಕ್ಷನಾಗಿ, ನಿನ್ನ ಮನದ ಇಚ್ಛೆಯೇನು, ಬೇಕಾದ ವರಗಳನ್ನು ಕೇಳಿಕೋ ಎಂದನು. ಈ ವೇಳೆಗೆ ಶುಕ್ರನಿಗೆ ಪರಮ ವೈರಾಗ್ಯವೇ ಪ್ರಾಪ್ತಿಯಾಗಿತ್ತು. ಅವನು ಯಾವ ವರವನ್ನೂ ಬೇಡಲಿಲ್ಲ. ನಿನ್ನ ಅನುಗ್ರಹ ಒಂದೇ ಸಾಕು ಎನ್ನಲಾಗಿ ಶಿವನು ಮೆಚ್ಚಿ ಅವನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸಿ ಇದನ್ನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸು ಎಂದು ಆಶೀರ್ವದಿಸಿದನು. ಮತ್ತೆ ಶಿವನು ಶುಕ್ರನಿಗೆ ವರಪ್ರದಾನ ಮಾಡುತ್ತಾ, ನೀನು ಇಂದಿನಿಂದ ಗಗನದಲ್ಲಿ ಶುಕ್ರತಾರೆಯಾಗಿ ಕಂಗೊಳಿಸು. ನಿನ್ನ ದರ್ಶನದಿಂದ ಎಲ್ಲರ ಪಾಪ ದೋಷಗಳು ನಿವಾರಣೆಯಾಗುವು. ನಿನ್ನ ಉದಯವಾದ ನಂತರ ಎಲ್ಲ ವಿಧವಾದ ಮಂಗಲ ಕಾರ್ಯಗಳು ಪ್ರಾರಂಭವಾಗುವು. ನೀನು ಶುಕ್ರೇಶ ಎಂಬ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿ ಲೋಕೋಪಕಾರ ಮಾಡಿರುವೆ. ಈ ಲಿಂಗವನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಕೋಟಿ ಕಾಮಧೇನುಗಳನ್ನು ದಾನ ಮಾಡಿದ ಪುಣ್ಯ ಲಭಿಸುವುದು ಎಂದು ಹೇಳಿದ ಶಿವನ ತೇಜಸ್ಸು ಆ ಪಾರ್ಥಿವ ಲಿಂಗದಲ್ಲಿ ಐಕ್ಯವಾಯಿತು. ಅದೇ ವೇಳೆಗೆ ಇಂದ್ರಾದಿ ದೇವತೆಗಳು, ಮಹಾಮುನಿಗಳು, ದಾನವ ಶ್ರೇಷ್ಠರು, ತುಂಬುರನಾದರು ಎಲ್ಲರೂ ಸೇರಿ ಕಾಶಿಯ ಜ್ಯೋತಿರ್ಲಿಂಗವನ್ನು ಪೂಜಿಸಿ ಧ್ಯಾನಿಸಿದರು. ಇಂತಹ ಜ್ಯೋತಿರ್ಲಿಂಗವನ್ನು ಪಡೆದ ಶ್ರೀ ಕಾಶಿಯು ಪರಮ ಪವಿತ್ರ ಪುಣ್ಯಕ್ಷೇತ್ರವಾಯಿತು. ಕಾಶಿಯು ಪ್ರತ್ಯಕ್ಷ ಕೈಲಾಸದಂತೆ ಕಂಗೊಳಿಸಿತು.